ಹಲೋ, ಎಲ್ರಿಗೂ ಸ್ವಾಗತ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ. ಇವತ್ತಿನ ವಿಡಿಯೋ ಅಲ್ಲಿ ನಾವು ಕರ್ನಾಟಕ ಜುಡಿಷರಿ 2023 ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. 2023 ಈ ವರ್ಷದ ಜುಡಿಷರಿ ನೋಟಿಫಿಕೇಶನ್ ಬಂದಾಗಿದೆ ಅಂಡ್ ಆಲ್ರೆಡಿ ಅಪ್ಲೈ ಮಾಡೋದಕ್ಕೂ ಸಹ ಸ್ಟಾರ್ಟ್ ಆಗಿದೆ. ಇವತ್ತಿನ ವಿಡಿಯೋ ನಮ್ಮ ಪ್ರೈಮ್ ಫೋಕಸ್ ಏನು ಅಂತಂದ್ರೆ, ಈ ಪ್ರಿಲಿಮ್ಸ್ ಎಕ್ಸಾಮ್ ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಂದೇ ಬಾರಿಗೆ ಹೇಗೆ ಪಾಸ್ ಮಾಡೋದು ಅಂತ. ಈ 3 ಹಂತದ ಎಕ್ಸಾಮ್ ಏನಿದೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಇದರಲ್ಲಿ ಫಸ್ಟ್ ಹಂತ ಪ್ರಿಲಿಮ್ಸ್ ಅಂಡ್ ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ಮೇನ್ಸ್ ಬರುತ್ತೆ. ಒಂದೊಂದು ಸ್ಟೇಜ್ನು ಒಂದೊಂದಾಗಿ ಟ್ಯಾಕಲ್ ಮಾಡ್ಬೇಕಾಗತ್ತೆ. ಮೊದಲಿಗೆ ಪ್ರಿಲಿಮ್ಸ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಇವತ್ತಿನ ವಿಡಿಯೋ ಪ್ರೈಮ್ ಫೋಕಸ್ ನಮ್ದು ಪ್ರಿಲಿಮ್ಸ್ ನ ಪ್ಯಾಟರ್ನ್ ಹೇಗಿರುತ್ತೆ, ಸಿಲೆಬಸ್ ಏನು, ನಾವು ಹೇಗೆ ಪ್ರಿಪೇರ್ ಆಗಬೇಕು ಅಂಡ್ ಯಾವ ಸ್ಟ್ರಾಟಜೀಸ್, ಟ್ರಿಕ್ಸ್ ಏನಾದ್ರೂ ಯೂಸ್ ಮಾಡ್ಬೋದಾ, ಎಕ್ಸಾಮ್ ಅಲ್ಲಿ ಹೇಗೆ ನಾವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದು. ಯಾಕೆ ಅಂತಂದ್ರೆ 60 ಮಾರ್ಕ್ಸ್ ಗಿಂತ ಅಬೌವ್ ಬಂದ್ರೆ ಮಾತ್ರನೇ ನೀವು ಮೇನ್ಸ್ ಬರೆಯೋದಕ್ಕೆ ಎಲಿಜಿಬಲ್ ಆಗೋದು. ಸೊ ಇದನ್ನಷ್ಟನ್ನು ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸೊ ದ್ಯಾಟ್ ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಮಿಸ್ ಆಗದೆ ಈ ವರ್ಷದ ಸಿವಿಲ್ ಜಡ್ಜ್ ಎಕ್ಸಾಮ್ ನ ನೀವು ಈಸಿಯಾಗಿ ಪಾಸ್ ಮಾಡಬಹುದು. ಫಸ್ಟಿಗೆ ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಏನು? ಪ್ಯಾಟರ್ನ್ ಎಕ್ಸಾಮ್ ಬಂದು MCQ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. MCQ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಕ್ವೆಶನ್ಗೆ 4 ಆಪ್ಷನ್ಸ್ ಇರುತ್ತೆ, ಅದ್ರಲ್ಲಿ ಒಂದು ರೈಟ್ ಆನ್ಸರ್. ಅದು ರೈಟ್ ಆನ್ಸರ್ ನೀವು OMR ಶೀಟ್ ಅಲ್ಲಿ ಮಾರ್ಕ್ ಮಾಡ್ಬೇಕಾಗತ್ತೆ. ಸೊ ಹಾಗೆ ಇದು MCQ ಪ್ಯಾಟರ್ನ್, ಆಯ್ತಾ? ಇವಾಗ ಎಕ್ಸಾಮ್ ಅಲ್ಲಿ 100 ಕ್ವೆಶನ್ಸ್ ನ ಕೇಳ್ತಾರೆ ಅಂಡ್ ಈ 100 ಕ್ವೆಶನ್ಸ್ 100 ಮಾರ್ಕ್ಸಿಗಾಗಿರುತ್ತೆ. ಪ್ರಿಲಿಮ್ಸ್ 100 ಮಾರ್ಕ್ಸ್ ಪೇಪರ್. ಪ್ರತಿ ಕ್ವೆಶನ್ 1 ಮಾರ್ಕ್ ಕ್ಯಾರಿ ಮಾಡುತ್ತೆ, ಆಯ್ತಾ? ಅಂಡ್ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೋ ನೆಗೆಟಿವ್ ಮಾರ್ಕಿಂಗ್. ಬೇರೆ ಸ್ಟೇಟ್ ಜುಡಿಷರಿ ಎಕ್ಸಾಮ್ಸ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅಂದ್ರೆ ತಪ್ಪು ಆನ್ಸರ್ ಮಾರ್ಕ್ ಮಾಡಿದಲ್ಲಿ ಪೆನಲ್ಟಿ ಬೀಳತ್ತೆ, ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಬಟ್ ಕರ್ನಾಟಕ ಜುಡಿಷರಿ ಎಕ್ಸಾಮ್ ಅಲ್ಲಿ ನೀವು ಈ ಪೇಪರ್ನ ಆನ್ಸರ್ ಮಾಡಿ ಬರಬಹುದು. ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಯಾವುದೇ ಕ್ವೆಶನ್ ಅಲ್ಲಿ ಏನೋ ಡೌಟ್ ಇದ್ರೂ ಸಹ ನಿಮಗೆ ಯಾವ್ದು ಸರಿ ಅನ್ಸಿದ್ರೆ ಅದನ್ನ ಮಾರ್ಕ್ ಮಾಡ್ಬಿಟ್ಟು ಬನ್ನಿ, ತೊಂದರೆ ಇಲ್ಲ. ಅಲ್ಟಿಮೇಟ್ಲಿ ನಿಮ್ಮ ಪ್ರಿಪರೇಷನ್ ಹೇಗಿರ್ಬೇಕು ಅಂತಂದ್ರೆ ಅಬೌವ್ 60 ನೀವು ಸ್ಕೋರ್ ಮಾಡ್ಬೇಕು, ಸೊ ದಟ್ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಕೊಡೋದಕ್ಕೆ ಎಲಿಜಿಬಲ್ ಆಗ್ತೀರಿ. ಮೇನ್ಸ್ ಕೊಟ್ಟಾಗ ನೆಕ್ಸ್ಟ್ ಮೇನ್ಸ್ ವಿಡಿಯೋ ಮಾಡೋಣ, ಮೇನ್ಸ್ ಹೇಗೆ ಪಾಸ್ ಆಗೋದು ಅಂತ. ಸದ್ಯಕ್ಕೆ ಇವತ್ತಿನ ವಿಡಿಯೋ ಪ್ರಿಲಿಮ್ಸ್ ಬಗ್ಗೆ ಫೋಕಸ್ ಮಾಡೋಣ. ಇವಾಗ ಪ್ರಿಲಿಮ್ಸ್ ನ ಸಿಲೆಬಸ್ ನ ನಾವು ಪಾರ್ಟ್ A, B, C 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದೀವಿ. ಸಿವಿಲ್ ಲಾ, ಕ್ರಿಮಿನಲ್ ಲಾ, GK. ಸಿವಿಲ್ ಲಾ ಅಲ್ಲಿ CPC, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಕಾಂಟ್ರಾಕ್ಟ್ ಆಕ್ಟ್, SRA ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕರ್ನಾಟಕ ರೆಂಟ್ ಆಕ್ಟ್. ಇದಿಷ್ಟು ಸಿವಿಲ್ ಲಾ. ಈ ಕರ್ನಾಟಕ ರೆಂಟ್ ಆಕ್ಟ್ ಒಂದೇ ಲೋಕಲ್ ಲಾ ಇರುವಂತದ್ದು ನಮ್ಮ ಎಕ್ಸಾಮ್ ಅಲ್ಲಿ. ಅಂಡ್ ಮೇನ್ಸ್ ಅಲ್ಲಿ ಯಾವುದೇ ರೀತಿ ಲೋಕಲ್ ಲಾ ಕೇಳೋದಿಲ್ಲ. ಲೋಕಲ್ ಲಾ, ಕರ್ನಾಟಕ ರೆಂಟ್ ಆಕ್ಟ್ ಪ್ರಿಲಿಮ್ಸ್ ಅಲ್ಲಿ ಅಷ್ಟೇ ಕೇಳುವಂತದ್ದು. ಅಂಡ್ ಇದು ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಕ್ವೆಶನ್ ಖಂಡಿತ ಬರುತ್ತೆ. ಸೊ ಅಷ್ಟು ಇದಕ್ಕೆ ಫೋಕಸ್ ಕೊಡಬೇಕು. ನೆಕ್ಸ್ಟ್ ಕ್ರಿಮಿನಲ್ ಲಾ, CRPC, IPC, ಎವಿಡೆನ್ಸ್ 3 ಸಹ ಮೇಜರ್ ಲಾಸ್. ಪಾರ್ಟ್ C ಅಲ್ಲಿ ಜನರಲ್ ನಾಲೆಜ್, ಟೆಸ್ಟ್ ಆಫ್ ರೀಸನಿಂಗ್ ಅಂಡ್ ಮೆಂಟಲ್ ಅಬಿಲಿಟಿ. ಜನರಲ್ ನಾಲೆಜ್ GK ಪೋರ್ಷನ್. GK ಅಲ್ಲಿ ನಮಗೆ ಲೀಗಲ್ GK ಏನಿದೆ ಅದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಲೀಗಲ್ GK ಅಂತಂದ್ರೆ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು, ಇವಾಗ ಕರೆಂಟ್ ಅಟಾರ್ನಿ ಜನರಲ್ ಯಾರು, ಇಲ್ಲ ಎಲೆಕ್ಷನ್ಸ್ ನಡೀತಿದೆ, ಸೊ ಹಾಗಾಗಿ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ ಕೇಳ್ಬೋದು, ಕರ್ನಾಟಕ ಎಲೆಕ್ಷನ್ಸ್. ಅಂಡ್ ಇದರಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ಬಗ್ಗೆನೂ ಕ್ವೆಶನ್ಸ್ ಇರುತ್ತೆ, ಜೋಗ್ರಫಿ ಕ್ವೆಶನ್ಸ್ ಇರುತ್ತೆ, ಅಂದ್ರೆ ಈ ನದಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಲ್ಲ ನಿಮಗೆ ಆಟೋಬಯೋಗ್ರಫೀಸ್, ಯಾರಾದ್ರೂ ಜಸ್ಟಿಸ್ ಬರ್ದಿರೋ ಅಂತ ಆಟೋಬಯೋಗ್ರಫೀಸ್ ಇದ್ರೆ ಬುಕ್ಸ್ ಅಂಡ್ ಆಥರ್ಸ್ ಪ್ರಶ್ನೆನೂ ಸಹ ಕೇಳ್ತಾರೆ. ಸೊ ಇಷ್ಟೇ ಕೇಳ್ತಾರೆ, ಲಿಮಿಟ್ ಅಂತ ಇಲ್ಲ. ಕರೆಂಟ್ ಅಫೇರ್ಸ್ ಅಂತಲ್ಲಿ ನಿಮಗೆ ಫುಲ್ ಒಂದು 6 ತಿಂಗಳಿಂದ ಏನೆಲ್ಲ ನಡೆದಿದೆ, ಇನ್ಸಿಡೆಂಟ್ಸ್, ಈವೆಂಟ್ಸ್, ಅದ್ ಎಲ್ಲಾನು ಸಹ ಗೊತ್ತಿರ್ಬೇಕಾಗತ್ತೆ. ಇದಿಷ್ಟು GK ಪೋರ್ಷನ್, ಆಯ್ತಾ? ಇದು ನಮಗೆ ಹೆಚ್ಚು ಕಮ್ಮಿ 10 ಕ್ವೆಶನ್ ಖಂಡಿತ ಬರುತ್ತೆ. ಓಕೆ, ಇವಾಗ ಇದು ಬಿಟ್ರೆ ಉಳಿದಂಥದ್ದು 90 ಕ್ವೆಶನ್ಸ್ ಹೆಚ್ಚು ಕಮ್ಮಿ. ಈ 90 ಕ್ವೆಶನ್ಸ್ ಅಲ್ಲಿ ಮೇಜರ್ ಲಾಸ್ ನಾವು ಏನನ್ನ ಪ್ರೈಮ್ ಫೋಕಸ್ ಕೊಡಬೇಕು, ಯಾವುದಕ್ಕೆ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಕೇಳ್ತಾರೆ ಅಂತಂದ್ರೆ CPC,
ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಕಾನ್ಸ್ಟಿಟ್ಯೂಷನ್, CRPC, IPC, ಎವಿಡೆನ್ಸ್. ಇದಿಷ್ಟು ನಮಗೆ 6 ಏನಿದೆ ಮೇಜರ್ ಲಾಸ್. ಪ್ರತಿಯೊಂದು ಲಾನಲ್ಲೂ ನಿಮಗೆ ಈ ಮೇಜರ್ ಲಾಸ್ ಅಲ್ಲಿ 10ರಿಂದ 13 ಕ್ವೆಶನ್ಸ್ ಖಂಡಿತ ಫಿಕ್ಸ್ ಆಯ್ತಾ. 10 ಕ್ವೆಶನ್ ಅಂತೂ ಖಂಡಿತ ಬರುತ್ತೆ ಈ ಇಷ್ಟು ಸಬ್ಜೆಕ್ಟ್ಸ್ ಅಲ್ಲಿ. ಉಳಿದಂತ SRA, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಇವು ಉಳಿದಿದ್ದು ಎಲ್ಲಾನು ಕವರ್ ಆಗುತ್ತೆ ಆಯ್ತಾ. ಬಟ್ ಈ ಮೇಜರ್ ಲಾಸ್ ಏನಿದೆ ಇದಕ್ಕೆ ತುಂಬಾ ಫೋಕಸ್ ಕೊಡ್ಬೇಕು. 10ರಿಂದ 15 ಕ್ವೆಶನ್ ಅಂತಾನೆ ಇಟ್ಕೊಳ್ಳಿ. ಓಕೆ, ಸೊ ಅದರಲ್ಲೂ ಇವಾಗ ಟ್ರೆಂಡ್ ಚೇಂಜ್ ಆಗ್ತಿದೆ. ವರ್ಷಕ್ಕೂ ಪೇಪರ್ ಪ್ಯಾಟರ್ನ್ ಬದಲಾಗ್ತಾನೆ ಇದೆ ಅಂಡ್ ಕಷ್ಟ ಟಫ್ ಆಗ್ತಾನೆ ಇದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಕೇಸ್ ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೇಸ್ ಲಾಸ್ ನ ಖಂಡಿತ ಕೇಳ್ತಾರೆ. ಯಾವುದೇ ಪೇಪರ್ ನೋಡ್ಬೋದು ನೀವು, ಕೇಸ್ ಲಾಸ್ ನ ಪ್ರಶ್ನೆ ಖಂಡಿತ ಇರುತ್ತೆ. ಉಳಿದಂಥದ್ದು NI ಆಕ್ಟ್, TPA, ಆಮೇಲೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಇದರಿಂದ ನಿಮಗೆ ಒಂದು 5 to 6 ಕ್ವೆಶನ್ಸ್ ಬರುತ್ತೆ. ಸೊ ಇದು ನಿಮ್ಮ ಎಕ್ಸಾಮ್ ನ ಸಿಲೆಬಸ್. ಯಾವ ಸಬ್ಜೆಕ್ಟ್ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ವಾ. ಸೊ ಇವಾಗ ಇಷ್ಟು ನೀವು ಪ್ರಿಪೇರ್ ಆಗಬೇಕು ಅಂಡ್ ಇಷ್ಟನ್ನು ಪ್ರಿಪೇರ್ ಆಗೋದಿಕ್ಕೆ ನೀವು MCQs ಮತ್ತೆ ಏನನ್ನೆಲ್ಲ ಓದಬೇಕು ಅನ್ನೋದು ನೋಡೋಣ. ಈ MCQs ಹೇಗೆ ಪ್ರಿಪೇರ್ ಆಗ್ಬೋದು ಅಂತಂದ್ರೆ, ಫಸ್ಟ್ ನೀವು ಖಂಡಿತ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಸಾಲ್ವ್ ಮಾಡಬೇಕಾಗತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಏನಿದೆ ಅದನ್ನ ನೀವು ಹಲವಾರು ಬುಕ್ಸ್ ಆಗಲಿ, ಮಾರ್ಕೆಟ್ ಅಲ್ಲಿ ಸಿಗುವಂತ ಬೇರೆ ರೆಫರೆನ್ಸ್ ಬುಕ್ಸಸ್ ಆಗಲಿ ಮಾರ್ಕ್ ಮಾಡಿ ಆನ್ಸರ್ಸ್ ನ ಪ್ರಾಕ್ಟೀಸ್ ಟೆಸ್ಟ್ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಟೆಸ್ಟ್ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ನಾವು ಪಾಸ್ ಆಗೋದ್ರ ಬಗ್ಗೆ ಮಾತನಾಡ್ತಿರೋದು ಈ ವಿಡಿಯೋಲಿ. ಸೊ ಪ್ರಾಕ್ಟೀಸ್ ಟೆಸ್ಟ್ ನಿಮಗೆ ತುಂಬಾನೇ ಅಗತ್ಯ. ಎಕ್ಸಾಮಿಗೆ ಮುಂಚೆ ಆದಷ್ಟು ರಿವಿಷನ್ ಪ್ಲಸ್ ಪ್ರಾಕ್ಟೀಸ್ ತುಂಬಾ ಅಗತ್ಯ. ಯಾದಿದ್ರೆ ಖಂಡಿತ ನಿಮ್ಮ ಈ ಪ್ರಿಲಿಮ್ಸ್, ಈ ವರ್ಷದ ಸಿವಿಲ್ ಜಡ್ಜ್ ಪ್ರಿಲಿಮ್ಸ್ ಈ ವಿಡಿಯೋ ಏನ್ ನೋಡ್ತಿದ್ದೀರಿ ಆರಾಮಾಗಿ ಪಾಸ್ ಆಗ್ತೀರಿ. ಅದಾದ ನಂತರ ಮೇನ್ಸ್ಗೆ ಇದೇ ರೀತಿ ನಾನು ನಿಮಗೆ ಪ್ರತಿಯೊಂದು ಹೇಳ್ತೀನಿ ಅಂಡ್ ಅದನ್ನ ಮತ್ತೆ ಇನ್ನೊಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಬಟ್ ಇದಿಷ್ಟು ನಿಮಗೆ ಪ್ರಿಲಿಮ್ಸ್ ನ ಸಿಲೆಬಸ್. ಸೊ ಇವಾಗ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಕರ್ನಾಟಕ ಜುಡಿಷರಿ 2023 ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸ್. ನಾನು ಇಷ್ಟೊತ್ತು ಏನೆಲ್ಲ ಡಿಸ್ಕಸ್ ಮಾಡಿದ್ದೀನಿ ಅದಷ್ಟನ್ನು ನಾನು ನಿಮಗೆ ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ತಿಳಿಸ್ಕೊಡ್ತೀನಿ. 1 ತಿಂಗಳು ಅಂಡ್ 100% ನೀವು ಪ್ರಿಲಿಮ್ಸ್ ಪಾಸ್ ಆಗ್ತೀರಿ. ಈ 1 ತಿಂಗಳ ಕ್ರ್ಯಾಶ್ ಕೋರ್ಸ್ ಏನಿದೆ ನಿಮ್ಗೆ ಡೈಲಿ ಕ್ಲಾಸ್ ಇರುತ್ತೆ. ಯಾಕೆಂದ್ರೆ ಎಕ್ಸಾಮ್ಗೆ ಇನ್ನ ಹೆಚ್ಚು ಕಮ್ಮಿ ನಿಮ್ಗೆ ಎಲೆಕ್ಷನ್ಸ್ ನಡೀತಿರೋದ್ರಿಂದ ಮಾರ್ಚ್ 15 ನೀವು ಎಕ್ಸಾಮ್ ಡೇಟ್ ಅನ್ಕೊಳ್ಬಹುದು, 15ರ ಮೇಲೆ ಅಲ್ವಾ. ಸೊ 15ರ ಮೇಲೆ ನಿಮ್ಗೆ ಎಕ್ಸಾಮ್ ಡೇಟ್ ಆದಾಗ ಇನ್ನೆಷ್ಟು ನಿಮ್ಮ ಹತ್ರ ತುಂಬಾ ಕಮ್ಮಿ ಸಮಯ ಉಳಿದಿದೆ. ಒಂದು 30-35 ದಿನ, 40 ದಿನ ಉಳಿದಿದೆ ಹೆಚ್ಚು ಕಮ್ಮಿ. ಸೊ ಇದರಲ್ಲಿ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು. ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಆರಾಮಾಗಿ ಪಾಸ್ ಆಗ್ತೀರಿ. ನನ್ನ ಕಡೆಯಿಂದ ಈ ಕರ್ನಾಟಕ ಜುಡಿಷರಿ 2023 ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನಿಮಗೆ ಡೈಲಿ 1 ಗಂಟೆ ಇರುತ್ತೆ, ರಾತ್ರಿ 8ರಿಂದ 9ವರೆಗೂ. ಸೊ ದಟ್ ಆಫೀಸ್ಗೆ ಹೋಗ್ತಿರೋರು, ನೀವು ಕೋರ್ಟಿಗೆ ಹೋಗ್ತಿರೋರು, ಏನು ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳೋರು ಪ್ರತಿಯೊಬ್ರು ಈ ಕ್ಲಾಸ್ ಅಟೆಂಡ್ ಮಾಡ್ಲಿ ಅಂತ ಹೇಳಿ ಈವ್ನಿಂಗ್ ಕ್ಲಾಸಸ್ ಇಟ್ಟಿದ್ದೀನಿ. ಅಂಡ್ ಹಾಗೆ ಈ ಕ್ಲಾಸ್ ಡೈಲಿ ಇರುತ್ತೆ. ಎಕ್ಸಾಮ್ ಹತ್ರ ಬಂದಾಗ ಯಾವುದೇ ರೀತಿ ಹಾಲಿಡೇ ತಗೊಳ್ಳೋದು ಸರಿ ಇರೋದಿಲ್ಲ ಅಲ್ವಾ. ಅಂಡ್ 30 days ನ ಈ ಬ್ಯಾಚ್ ಕಂಪ್ಲೀಟ್ April 3rd ಇಂದ ಸ್ಟಾರ್ಟ್ ಮಾಡಿ 30 ಲೆಕ್ಚರ್ಸ್ ಇರುತ್ತೆ, 30 ಕ್ಲಾಸಸ್, ವೆಲ್ ಪ್ಲಾನ್ಡ್, ವೆಲ್ ಸ್ಟ್ರಕ್ಚರ್ಡ್ ಕ್ಲಾಸಸ್. ನಿಮ್ಗೆ ನಾನು ಹೇಳ್ದಂತ ಅಷ್ಟು ಲಾಸ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ಕವರ್ ಮಾಡ್ತೀನಿ. ಹಾಗೆ GK ಕಂಪ್ಲೀಟ್ ಇವಾಗಿನ ಕರೆಂಟ್ GK ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅದು ಅಪ್ಡೇಟೆಡ್ GK ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಕಾನ್ಸ್ಟಿಟ್ಯೂಷನ್, ಕೇಸ್ ಲಾಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಕೇಸ್ ಲಾಸ್ 100% ಪ್ರಿಪರೇಷನ್, ಒಂದು ಡೆಡಿಕೇಟೆಡ್ ಕ್ಲಾಸ್ ನಾನು ನಿಮ್ಗೆ ಇಡೀ ಕೇಸ್ ಲಾಸ್ ಏನೇ ಹೇಳ್ಕೊಡ್ತೀನಿ. ಎಕ್ಸಾಮ್ ಪ್ರಿಲಿಮ್ಸಿಗೆ ಏನ್ ಕೇಳ್ತಾರೆ ಅಂಡ್ ಪ್ರಿಲಿಮ್ಸಿಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ನಾನು ನಿಮಗೆ 100% ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ 5 ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ ವಿತ್ ಎಕ್ಸ್ಪ್ಲನೇಷನ್ ತಿಳಿಸ್ತೀನಿ. ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಏನೇ ನಮಗೆ ಒಂದು 10ರಿಂದ 15% ಪೇಪರ್ ಏನಿದೆ ರಿಪೀಟ್ ಆಗತ್ತೆ ಅಂಡ್ ಖಂಡಿತ ಆಗತ್ತೆ. ನೀವು ಯಾವುದೇ ಪ್ರೀವಿಯಸ್ ಪೇಪರ್ ನೋಡಿದ್ರು
ಕ್ವೆಶನ್ಸ್ ನಿಮಗೆ ರಿಪೀಟ್ ಆಗುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡೋಣ. ಆ್ಯಂಡ್ ಕಂಪ್ಲೀಟ್ ಸಿಲೆಬಸ್ ಏನಿದೆ, ಏನು ಕೇಳ್ತಿದ್ದಾರೆ ಇಷ್ಟು ವರ್ಷದಿಂದ ನಾನೇನು ಅನಲೈಸ್ ಮಾಡಿದ್ದೀನಿ ಅಷ್ಟು ನಿಮಗೆ ಸಿಲೆಬಸ್ ಓರಿಯೆಂಟೆಡ್ ಪೇಪರ್ ಪ್ಯಾಟರ್ನ್ ಏನಿದೆ ಅದೇ ರೀತಿ ಹೇಳ್ಕೊಡ್ತೀನಿ. ಜೊತೆಗೆ ಪ್ರಾಕ್ಟೀಸ್ MCQs ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದೆ. ತುಂಬಾ ಜನ ಓದ್ತಿರ್ತಾರೆ, ಸಿವಿಲ್ ಜಡ್ಜ್ ಎಕ್ಸಾಮ್ ಬರೀಬೇಕು ಅಂತ ಆಸೆ ಇರುತ್ತೆ, ಬಟ್ ಎಕ್ಸಾಮ್ ಟೈಮಲ್ಲಿ ಹೇಗೆ ನಾವು ಗೈಡೆಡ್ ಆಗಿ ಓದಬೇಕು, ಹೇಗೆ ಒಂದು ಸರಿಯಾದ ಗೈಡೆನ್ಸ್ ಸಿಕ್ಕಿದ್ರೆ ನೀವು ಪಾಸ್ ಆಗ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಎಕ್ಸಾಮ್ ಟೈಮಲ್ಲಿ ನೀವು ಏನು ಓದ್ತೀರಿ ಅದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಸೊ ಆ ಎಕ್ಸಾಮ್ ಟೈಮ್ ನಿಮಗೆ ಪ್ರಿಪೇರ್ ಮಾಡೋದಕ್ಕೆ ಎಕ್ಸಾಮ್ಗಿಂತ ಈ 1 ತಿಂಗಳು ಮುಂಚೆ ಏನಿದೆ ಇದು ನಾನು ನಿಮಗೆ 100% ಗೈಡ್ ಮಾಡಿ ಲೈವ್ ಕ್ಲಾಸಸ್ ನಾನು 1-on-1 ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಡೌಟ್ ಕ್ಲಿಯರಿಂಗ್ ಸೆಷನ್ ಏನೇ ಬೇಕಾದ್ರೆ ಇಡ್ತೀನಿ ಆ್ಯಂಡ್ ನಿಮ್ಮ ಪ್ರತಿಯೊಂದು ಡೌಟ್ಸ್ ಕ್ಲಿಯರ್ ಮಾಡಿ ನಿಮ್ಮ ಎಕ್ಸಾಮ್ನ ಪ್ರಾಕ್ಟೀಸ್ MCQs ಏನಿದೆ ಅದು ಪ್ರೊವೈಡ್ ಮಾಡ್ತೀನಿ. ಜೊತೆಗೆ ಕೊನೆಯಲ್ಲಿ ನಾನು 3 ಮಾಕ್ ಲೈವ್ ಟೆಸ್ಟ್ ಅನ್ನು ಸಹ ಕಂಡಕ್ಟ್ ಮಾಡಿಸ್ತೀನಿ. ಸೊ ಈ 3 ಮಾಕ್ ಲೈವ್ ಟೆಸ್ಟ್ ಏನಿದೆ 100 ಕ್ವೆಶನ್ಸ್ದು 3 ಟೆಸ್ಟ್ ಇರುತ್ತೆ. ಸೊ 100 ಕ್ವೆಶನ್ಸ್ದು ಅಂದರೆ 300 ಕ್ವೆಶನ್ಸ್ ಆಗುತ್ತೆ ನಿಮಗೆ. ಆ ಮಾಕ್ ಟೆಸ್ಟ್ ಕಂಪ್ಲೀಟ್ ನಿಮಗೋಸ್ಕರ ಈ ವರ್ಷದ ಎಕ್ಸಾಮ್ ಪ್ಯಾಟರ್ನ್ ನೋಡಿಕೊಂಡು ಸೆಟ್ ಮಾಡಲಾಗತ್ತೆ. ಸೊ ಆ ಮಾಕ್ ಟೆಸ್ಟ್ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಟೆಸ್ಟ್ ಆದ ನಂತರ ನಾನು ಎಕ್ಸ್ಪ್ಲೇನ್ ಸಹ ಮಾಡ್ತೀನಿ. ಸೊ ಡೈಲಿ ಇದು ನಿಮಗೆ ಲೈವ್ ಕ್ಲಾಸಸ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಇರುತ್ತೆ. ಸೊ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಆಗಿರೋದ್ರಿಂದ ಈಸಿಯಾಗಿ ಯಾರು ಬೇಕಾದರೂ ಮನೆಯಿಂದಾನೇ ಅಟೆಂಡ್ ಆಗಬಹುದು ಅಲ್ವಾ. ಸೊ ಇದು ಒಂದು ಕಂಪ್ಲೀಟ್ ನಿಮ್ಮ ಕನ್ವೀನಿಯನ್ಸ್ ಅಲ್ಲಿ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಮಾಡ್ತಿರೋದು. ಕ್ರ್ಯಾಶ್ ಕೋರ್ಸ್ ನೀವು ಮೊದಲಿಂದ ಲಾ ಓದಿದ್ರೂ ಸರಿ, ಓದಿಲ್ಲ ಹೊಸದಾಗಿ ಓದಬೇಕು ಅಂತಂದ್ರೂ ತೊಂದರೆ ಇಲ್ಲ. ಲಾಸ್ಟ್ ಮಿನಿಟ್ ಸ್ಟಡಿ ಏನು ಮಾಡಬೇಕು ಅದಷ್ಟು ನಾನು ನಿಮಗೆ ಈ ಕ್ಲಾಸಸ್ ಅಲ್ಲಿ ಹೆಲ್ಪ್ ಮಾಡ್ತೀನಿ. ಸೊ ನಿಮಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಇಲ್ಲ ಬೇರೆ ಯಾರಾದರೂ ಫ್ಯಾಮಿಲಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಅವರನ್ನ ರೆಫರ್ ಮಾಡ್ಬೋದು, ವಿಡಿಯೋ ಶೇರ್ ಮಾಡಿ ಅವರಿಗೆ. ಆ್ಯಂಡ್ ನೀವು ರಿಜಿಸ್ಟರ್ ಆಗೋದಕ್ಕೆ ಈ QR ಕೋಡ್ನ ಸ್ಕ್ಯಾನ್ ಮಾಡಿ, ಇಲ್ಲ ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಈ ವಾಟ್ಸ್ಆ್ಯಪ್ ಗ್ರೂಪ್ನ ಸಹ ಜಾಯಿನ್ ಮಾಡ್ಬೋದು. QR ಕೋಡ್ನ ಸ್ಕ್ಯಾನ್ ಮಾಡಿ, ಇಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸ್ಆ್ಯಪ್ ಹಾಗೂ ಟೆಲಿಗ್ರಾಮ್ನ ಲಿಂಕ್ ಶೇರ್ ಮಾಡ್ತೀನಿ. ಸೊ ಆ ಲಿಂಕ್ ಮುಖಾಂತರನೂ ಸಹ ನೀವು ಈ ಗ್ರೂಪ್ಸ್ಗೆ ಜಾಯಿನ್ ಆಗ್ಬೋದು. ಆ್ಯಂಡ್ ಇದು ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆಗೋದಕ್ಕೆ QR ಕೋಡ್, ಇದನ್ನ ಸಹ ಸ್ಕ್ಯಾನ್ ಮಾಡಿ ನೀವು ಆರಾಮಾಗಿ ಇನ್ನಷ್ಟು ಇನ್ಫಾರ್ಮೇಶನ್ನ ಪಡ್ಕೊಳ್ಬೋದು. ಆಲ್ರೆಡಿ ಟೆಲಿಗ್ರಾಮ್ ಹಾಗೂ ವಾಟ್ಸ್ಆ್ಯಪ್ ಚಾನೆಲ್ ಆಕ್ಟಿವ್ ಇದೆ ಆ್ಯಂಡ್ ಜಾಯಿನ್ ಆಗ್ತಿದ್ದಾರೆ ಸ್ಟೂಡೆಂಟ್ಸ್. ಸೊ ಆದಷ್ಟು ಬೇಗ ನೀವು ಸಹ ಎನ್ರೋಲ್ ಆಗ್ತೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೇನಾದರೂ ಡೌಟ್ಸ್ ಇದ್ರೆ ನೀವು ನನ್ನ ಪರ್ಸನಲ್ ಆಗಿನೇ ವಾಟ್ಸ್ಆ್ಯಪ್ ಗ್ರೂಪಲ್ಲಿನೇ ಕೇಳಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.